ನನ್ನ ಹೆಸರು ದೀಕ್ಷಾ ಪಾಸ್ಟಾಪುರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲೋಕೂರು. ನಾನು ಮಾಡ್ತಾ ಇರುವಂಥ ಪ್ರಯೋಗ ಬ್ಯಾಲೆನ್ಸಿಂಗ್ ಬಾಯ್. ಇದು ಒಂದು ಸರಳ ಪ್ರಯೋಗ, ಆದರೆ ಇದು ಒಂದು ಅಚ್ಚರಿಯ ಆಟಿಕೆಯಾಗಿದೆ. ಇದರ ಒಳಗಿನ ತೂಕ ಈ ಬೊಂಬೆಯ ಗುರುತ್ವ ವಿರೋಧವು ತುಂಬ ಚಿಕ್ಕ ಮೇಲ್ಮೈಗಳ ಮೇಲೂ ಸುಲಭವಾಗಿ ಸಮತೋಲನವನ್ನು ಸಾಧಿಸುತ್ತದೆ. ಇದು ಬ್ಯಾಲೆನ್ಸಿಂಗ್ ಬಾಯ್ ಪೆನ್ಸಿಲ್ ಅಥವಾ ಕಡ್ಡಿಯ ತುದಿಯ ಮೇಲೆ ಬೀಳದೆ ನಿಲ್ಲುತ್ತದೆ. ಇದು ಹೆಂಗೆ ಸಮತೋಲನದಲ್ಲಿರ್ತೈತಿ ಮತ್ತು ಇದರ ತೂಕ ಎಲ್ಲಿ ಹೋಯಿತು ಅಂತ ಪ್ರಶ್ನೆಗಳು ಮೂಡ್ತಾವೆ. ಹಾಗಾದ್ರೆ ಇದರ ಭಾರ ಎಲ್ಲಿ ಹೋಯಿತು ಅಂತ ಈ ಪ್ರಯೋಗದೊಳಗೆ ನೋಡೋಣ. ಇದು ಸ್ವಯಂವಾಗಿ ಗುರುತ್ವ ಕೇಂದ್ರದ ಮೂಲಕ ಸಮತೋಲನವನ್ನು ಸಾಧಿಸುತ್ತದೆ. ಇದರ ಬ್ಯಾಲೆನ್ಸಿಂಗ್ ಬಾಯ್. ಇದರ ತೂಕ ಎಲ್ಲಿರ್ತದೆ ಅಂದರೆ ಕಾಲು ಅಥವಾ ಕೈ ಕೆಳಭಾಗದಲ್ಲಿ ಇರುತ್ತದೆ. ಅದಕ್ಕೆ ಇದೇನು ಮಾಡ್ತೈತೆ ಅಂದರೆ ಸೆಂಟರ್ ಆಫ್ ಗ್ರಾವಿಟಿಯನ್ನು ಕೆಳಗಡೆ ತಗೊಂಡು ಹೋಗ್ತೈತಿ. ಅದರ ಸಂಬಂಧ ಇದು ಸಮತೋಲನದಲ್ಲಿರುತ್ತದೆ. ಆಟಿಕೆ ನಮ್ಮ ಬೆರಳುಗಳು ಪೆನ್ಸಿಲ್ ಮತ್ತು ಮೇಜಿನ ಅಂಚುಗಳು ಸ್ಟ್ಯಾಂಡ್ ಎಲ್ಲೆಡೆ ನಿಲ್ಲುತ್ತದೆ. ಧನ್ಯವಾದ. ಭವಿಷ್ಯದಲ್ಲಿ ಇದನ್ನು ಕ್ರೀಡೆಯಲ್ಲಿ ಬಳಸ್ತಾರೆ, ಮತ್ತು ಇಂಜಿನಿಯರು ಬಳಸ್ತಾರೆ, ವಿಜ್ಞಾನ ಚಟುವಟಿಕೆಗಳಲ್ಲಿ ಬಳಸ್ತಾರೆ. ಇದನ್ನು ನೋಡ್ರಿ, ಇದು ಕೆಳಗೆ ಬೀಳದೆ ಹೆಂಗೆ ಸ್ಥಿರವಾಗಿ ಹೆಂಗೆ ತಿರುಗಾತೈತಿ. ಇದು ಹೆಂಗೆ ತೇಲಾತೈತಿ ಅಂದ್ರೆ ಇದು ಸೆಂಟರ್ ಆಫ್ ಗ್ರಾವಿಟಿಯು ಆಧಾರಿತ ಆಟಿಕೆಯಾಗಿದೆ. ಧನ್ಯವಾದಗಳು.